ಬಿಜೆಪಿ ತ್ಯಜಿಸಿ ಕಾಂಗ್ರೆಸ್ನತ್ತ ಮುಖ ಮಾಡೋದಕ್ಕೆ ಸಜ್ಜಾಗಿದ್ದಂತ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಅವರನ್ನ ಮನವೊಲಿಸುವಲ್ಲಿ ಆರ್ಎಸ್ಎಸ್ ಯಶಸ್ವಿಯಾಗಿದೆ ಅನ್ನೋ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಕಾಂಗ್ರೆಸ್ ಸೇರೋದಕ್ಕೆ ಸಜ್ಜಾಗಿದ್ದಾರೆ ಅಥವಾ ಅವರಿಗೆ ಆಫರ್ ಬಂದಿದೆ ಅನ್ನುವಂಥ ಮಾಹಿತಿ ಏನಿತ್ತು, ಆದರೆ ಅದನ್ನ ಈಗ ಅವರ ಮನವೊಲಿಸೋದ್ರಲ್ಲಿ ಆರ್ಎಸ್ಎಸ್ ನಾಯಕರು ಯಶಸ್ವಿಯಾಗಿದ್ದಾರೆ. ಡಿವಿಎಸ್ ಕೇಸ್ನಲ್ಲಿ ಹಿರಿಯ ಆರ್ಎಸ್ಎಸ್ ನಾಯಕರು ಮಧ್ಯಸ್ಥಿಕೆ ವಹಿಸಿದ್ದಾರೆ. ಬಿಜೆಪಿ ಉನ್ನತ ಮೂಲಗಳಿಂದ ಈ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸದಾನಂದ ಗೌಡರು ಬಿಜೆಪಿಯ ನಿರ್ಗಮನ ದ್ವಾರದ ಬಳಿ ನಿಂತಿದ್ರು. ಸದ್ಯ ಅವರನ್ನ ಮನವೊಲಿಸುವಲ್ಲಿ ಆರ್ಎಸ್ಎಸ್ ನಾಯಕರು ಯಶಸ್ಸಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಮನವೊಲಿಕೆ ಅಂತಂದ್ರೆ ಯಾವ ರೀತಿ ಆಗಿದೆ, ಯಾರಿಂದ ಆಗಿದೆ, ಮತ್ತೆ ಏನು ಭರವಸೆ ಸಿಕ್ಕಿದೆ ಸದಾನಂದ ಗೌಡರಿಗೆ? ರಕ್ಷತ್, ಏನು ಬೆಂಗಳೂರು ನಾರ್ತ್ ಇಂದ ಡಿ.ವಿ. ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗಿತ್ತು ಬಿಜೆಪಿಯಿಂದ. ಹೀಗಾಗಿ ಅವರು ಒಂದಷ್ಟು ಅಸಮಾಧಾನವನ್ನು ಕೂಡ ತೋಡ್ಕೊಂಡಿದ್ರು. ಆದ್ರೆ ಈ ಒಂದು ಅಸಮಾಧಾನ ಮತ್ತೆ ಅವ್ರಿಗೆ ಏನು ಬಿಜೆಪಿ ಒಂದು ಟಿಕೆಟ್ ಅನ್ನ ಮಿಸ್ ಮಾಡಿತ್ತು, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗಿತ್ತು. ಅವರಿಗೆ ನೇರವಾಗಿ ಅವರನ್ನ ಸಂಪರ್ಕ ಮಾಡಿ ತಾವು ಒಂದು 3 ಕ್ಷೇತ್ರಗಳನ್ನ ಆಫರ್ ಕೊಟ್ಟಿದ್ರು. ಚಿಕ್ಕಬಳ್ಳಾಪುರ, ಬೆಂಗಳೂರು ನಾರ್ತ್ ಜೊತೆಗೆ ಮೈಸೂರು ಕ್ಷೇತ್ರಗಳಿಂದ ತಾವು ಸ್ಪರ್ಧೆ ಮಾಡಬಹುದು, ತಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು. ಇದಕ್ಕೆ ಡಿ.ವಿ. ಸದಾನಂದ ಗೌಡರು ಕೂಡ ಒಂದಷ್ಟು ಸಮಯ ಕಾಲಾವಕಾಶವನ್ನು ಕೂಡ ತೆಗೆದುಕೊಂಡಿದ್ರು. ಆದ್ರೆ ಈ ಒಂದು ಮಧ್ಯದಲ್ಲಿ ಏನು ಈ ಒಂದು ಚರ್ಚೆಗಳು ಆಗ್ತಾ ಇತ್ತು, ಇದನ್ನೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಆರ್ಎಸ್ಎಸ್ ಒಂದು ಸಂಘಟನೆ ಏನಿದೆ ಅದು ಗಮನಿಸ್ತಾ ಇತ್ತು. ಈಗ ಈ ಒಂದು ವಿಚಾರದಲ್ಲಿ ನೇರವಾಗಿ ಮಧ್ಯಪ್ರವೇಶ ಮಾಡಿ ಡಿ.ವಿ. ಸದಾನಂದ ಗೌಡರ ಜೊತೆ ನೇರವಾಗಿ ಮಾತನಾಡುವಂತ ಕೆಲಸವನ್ನ ಆರ್ಎಸ್ಎಸ್ ನಾಯಕರು ಮಾಡಿರುವಂತದ್ದು. ಅದರಲ್ಲೂ ಕೂಡ ದತ್ತಾತ್ರೇಯ ಹೊಸಬಾಳೆ ಜೊತೆಗೆ ಮುಕುಂದ್ಜಿ ಅವರು ಈ ಒಂದು ಸದಾನಂದ ಗೌಡರನ್ನ ಸಂಪರ್ಕ ಮಾಡಿ ಮಧ್ಯಸ್ಥಿಕೆಯನ್ನ ವಹಿಸಿದ್ದಾರೆ. ಪ್ರಮುಖವಾಗಿ ಏನು ಈ ಒಂದು ಬೆಳವಣಿಗೆಗಳು, ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳೇನಿದೆ, ಹಿರಿಯ ನಾಯಕರಿಗೆ ಟಿಕೆಟ್ ಮಿಸ್ ಮಾಡುವಂತದ್ದು ಜೊತೆಗೆ ಅವರನ್ನ ಸರಿಯಾದ ಒಂದು ರೀತಿಯಲ್ಲಿ ನಡೆಸಿಕೊಳ್ಳದೆ ಇರುವುದು, ಈ ಒಂದು ವಿಚಾರವನ್ನ ಚರ್ಚೆ ಮಾಡಿರುವಂತದ್ದು. ತಮ್ಮ ಪ್ರಕರಣದಲ್ಲಿ ಏನಾಗಿದೆ, ಈ ಒಂದು ವಿಚಾರ ಏನ್ ಟಿಕೆಟ್ ಮಿಸ್ ಆಗಿದೆ, ಆ ಒಂದು ವಿಚಾರವನ್ನ ನಾವು ನಿಜಕ್ಕೂ ಕೂಡ ತಮ್ಮ ಹಿತ ಕಾಪಾಡುವಲ್ಲಿ ತಾವೆಲ್ಲರೂ ಕೂಡ ನಿಮ್ ಜೊತೆಗೆ ಇರ್ತೇವೆ. ತಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರ್ಪಡೆ ಆಗಬಾರ್ದು, ತಾವು ಪಕ್ಷದಲ್ಲೇ ಉಳಿಬೇಕು. ಮುಂದಿನ ದಿನಗಳಲ್ಲಿ ಹಿರಿಯರನ್ನ ಗೌರವಿಸುವಂತ ವಾತಾವರಣವನ್ನ ರಾಜ್ಯ ಬಿಜೆಪಿಯಲ್ಲಿ ನಾವು ಮಾಡ್ತೇವೆ, ತಾವು ಕಾಂಗ್ರೆಸ್ಗೆ ಹೋಗೋದು ಬೇಡ ಅನ್ನೋ ಒಂದು ಸಲಹೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಈ ಒಂದು ಸಲಹೆ ಮತ್ತು ಒಂದು ಮನವಿಯನ್ನ ಸದಾನಂದ ಕೂಡ ಒಪ್ಕೊಂಡಿದ್ದಾರೆ. ಏನು ಕಾಂಗ್ರೆಸ್ ಒಂದು ಆಫರ್ ಅನ್ನ ಕೊಟ್ಟಿತ್ತು, ಅದನ್ನ ತಿರಸ್ಕರಿಸಿ ಈಗ ಒಂದು ಬಿಜೆಪಿಯಲ್ಲೇ ಮುಂದುವರಿಯೋದಕ್ಕೆ ತೀರ್ಮಾನ ತೆಗೆದುಕೊಂಡಿರೋ ಒಂದು ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಸದಾನಂದ ಗೌಡರನ್ನ ಸಂಪರ್ಕ ಮಾಡಿ ತಮ್ಮ ಒಂದು ಆಫರ್ ಅನ್ನು ಕೊಟ್ಟಿದ್ರು. ಜೊತೆಗೆ ಆದಷ್ಟು ಬೇಗ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನೋ ಒಂದು ಸೂಚನೆ ಮತ್ತು ಸಲಹೆಗಳನ್ನು ಕೂಡ ಕೊಟ್ಟಿದ್ರು. ಏನು ಡಿ.ಕೆ. ಶಿವಕುಮಾರ್ ಅವರು ಅಶೋಕ್ ರೈ ಮುಖಾಂತರ ಒಂದು ಸಂಪರ್ಕ ಮಾಡಿ ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಡಿ.ವಿ. ಸದಾನಂದ ಗೌಡರು ಬಿಜೆಪಿಗೆ ಬಹಳ ಪ್ರಮುಖ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಂತವರು, ಜೊತೆಗೆ 7 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿದ್ದರು, ಜೊತೆಗೆ ಒಂದು ಪಕ್ಷದ ಸಂಘಟನೆಯಿಂದ ಮತ್ತು ಆರ್ಎಸ್ಎಸ್ ಜೊತೆ ಕೂಡ ಸಾಕಷ್ಟು ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ರು. ಹಾಗಾಗಿ ಅವರನ್ನ ಉಳಿಸಿಕೊಳ್ಳುವಂತ ಕೆಲಸವನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡಬೇಕಾಗಿತ್ತು. ಆದ್ರೆ ನೇರವಾಗಿ ಈ ಒಂದು ವಿಚಾರದಲ್ಲಿ ಆರ್ಎಸ್ಎಸ್ ನಾಯಕರು ಮಧ್ಯಪ್ರವೇಶ ಮಾಡಿ ಸದಾನಂದ ಗೌಡರ ಒಂದು ಅಸಮಾಧಾನ ಏನಿತ್ತು ಅದನ್ನ ಶಮನ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಜೊತೆಗೆ ಅವರ ಮನವನ್ನು ಒಲಿಸುವಲ್ಲಿ ಯಶಸ್ವಿ ಆಗಿರುವಂತದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.